ಹಾಯ್ ಮಮತಾ ಅನ್ವಿ ಕನ್ನಡತಿ ವ್ಲಾಗಿಗೆ ಸ್ವಾಗತ. ನಾವು ರಜೆಗಂತ ಬೆಂಗಳೂರಿಗೆ ಬಂದಿದ್ವಿ. ನಾಳೆ ಊರಿಗೆ ಹೋಗ್ತಾ ಇರೋದ್ರಿಂದ ಮನೇಲಿ ಸ್ಪೆಷಲ್ಗಂತ ಕುರಿ ಮಟನ್ ಸಾಂಬಾರು ಮಾಡಿದರು. ಹಾಗೆ ಅಮ್ಮ ಸಹ ಸಾಂಬಾರಿಗೆ ಎಲ್ಲ ಮಸಾಲೆನ ರೆಡಿ ಮಾಡ್ಕೊಳ್ತಾಯಿದ್ರು. ಮನೆಯಲ್ಲಿ ಎಲ್ಲರೂ ತುಂಬಾ ಫುಲ್ ಎಂಜಾಯ್ ಕಾಮಿಡಿ ಎಲ್ಲ ಮಾಡಿಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ. 11:45ಕ್ಕೆ ಶಿವಮೊಗ್ಗ ಟ್ರೈನ್ ಇರೋದ್ರಿಂದ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಊಟ ಮುಗಿಸಿದ ತಕ್ಷಣ 10 ಗಂಟೆಗೆ ಮನೆಯಿಂದ ಹೊರಟ್ವಿ. 11 ಗಂಟೆಗೆ ಮೆಜೆಸ್ಟಿಕ್ಕಿಗೆ ರೈಲ್ವೆ ಸ್ಟೇಷನ್ ತಲುಪಿ ಬೆಳಗ್ಗೆ 7 ಗಂಟೆನಷ್ಟಿಗೆ ಮನೆಗೆ ಬಂದು ಸಹ ರೀಚ್ ಆದ್ವಿ. ನೈಟು ಸರಿಯಾಗಿ ನಿದ್ದೆ ಇರಲಿಲ್ಲ. ಸೊ ಅದಕ್ಕೆ ಮಲಗಿದವಳು ಮಧ್ಯಾಹ್ನ 3 ಗಂಟೆಗೆ ಎಚ್ಚರ ಆಯಿತು. ಎದ್ದು ಊಟ ಮಾಡಿ ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಇದ್ದೆ. ಒಂದು 15 ದಿನದಿಂದ ಮನೆಯಲ್ಲಿ ಯಾರೂ ಇರಲಿಲ್ಲದಕ್ಕೆ ಮನೆ ತುಂಬಾ ಧೂಳು ತುಂಬೋಗಿತ್ತು. ಶೋಕೇಸು ಮತ್ತು TV ಸ್ಟ್ಯಾಂಡ್ನೆಲ್ಲ ಕ್ಲೀನ್ ಮಾಡಿ, ಸೋಫಾ ಕವರು, ಬೆಡ್ ಕವರ್ನೆಲ್ಲ ಚೇಂಜ್ ಮಾಡಿ, ಲಾಸ್ಟಲ್ಲಿ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡೆ. ನಮ್ಮದು ಚಿಕ್ಕ ಅಂಗಡಿ ಇರೋದ್ರಿಂದ ವ್ಯಾಪಾರ ಮಾಡಿಕೊಂಡು ಹಂಗೆ ಕೆಲಸನೂ ಸಹ ಮುಗಿಸ್ಕೊಂಡೆ. ಭಾನುವಾರ ಆಗಿರೋದ್ರಿಂದ ಅಮ್ಮ ಸಹ ಸಂತೆಗೆ ಹೋಗಿದ್ರು. ಮನೆ ಕ್ಲೀನ್ ಮಾಡೋದ್ರಷ್ಟರಲ್ಲಿ ಸಾಕಬೇಕಾಗ್ಬಿಡ್ತು. ಇವತ್ತು ಕ್ರಿಕೆಟ್ ಮ್ಯಾಚ್ ಇರೋದ್ರಿಂದ ಕ್ರಿಕೆಟ್ ಮ್ಯಾಚ್ ನೋಡ್ಕೊಳ್ತಾನೆ ಹಾಗೆ ಮನೆ ಕೆಲಸ ಸಹ ಕ್ಲೀನಾಗಿದೆ, ಗೊತ್ತಾಗಲಿಲ್ಲ. ಬೆಂಗಳೂರಲ್ಲಿ ಅಕ್ಕ ಇರೋದ್ರಿಂದ ಅಕ್ಕ ನನಗೆ ಮತ್ತು ಅಮ್ಮನಿಗೆ ಸ್ವಲ್ಪ ಶಾಪಿಂಗ್ ಮಾಡಿಸಿದ್ಲು. ಅದನ್ನೆಲ್ಲ ಎತ್ತಿಟ್ಟು ಬಟ್ಟೆಗಳನ್ನೆಲ್ಲ ಮಡಚಿಟ್ಟು ಅಮ್ಮನಿಗೆ ಆರಿಸಿ ತೆಕ್ಕೊಟ್ಟಿದ್ಲು. ಹಾಗೆ ನನಗೆ ಚೂಡಿದಾರು ಮತ್ತು ಸ್ಯಾರಿ ಹಾಗೂ ಕಾರ್ಗೋ ಪ್ಯಾಂಟ್ ಅದನ್ನ ತೆಗೆದುಕೊಂಡೆ. ಹಾಗೆ ಮನೆಯವ್ರಿಗೆಲ್ಲ ಬಟ್ಟೆ ಸಹ ತೆಕ್ಕೊಟ್ಟಿದ್ಲು. ಅದನ್ನೆಲ್ಲ ಮಡಚಿ ಇಟ್ಬಿಟ್ಟು ಕೊನೆಯಲ್ಲಿ ನಾನು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆದೆ. ಸೊ ಇಲ್ಲಿ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.